ಇವತ್ತಿನ ಕತೆ ಕೇಳು ಗುರು. ಇವತ್ತಿನ ದಿನ ನಾನು ಸ್ಟಾರ್ಟ್ ಆಗಿತ್ತು ರಾತ್ರಿ 10 ಗಂಟೆಯಿಂದ ಹಿಡಿದು ಬೆಳಿಗ್ಗೆ 7 ಗಂಟೆ ಗಂಟ ಕೆಲ್ಸನೂ ಮಾಡ್ತಾ ಜೊತೆಗೆ ನಿದ್ದೆನೂ ಮಾಡ್ತಾ ಹೆಂಗೋ 7 ಗಂಟೆ ಗಂಟ ತಳ್ಕೊಂಡ್ ಬಂದ್ಬಿಟ್ಟೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅದ್ರ ಮಧ್ಯೆ ಯೂಟ್ಯೂಬ್ ಅಲ್ಲಿ ಒಬ್ಬ ಸಬ್ಸ್ಕ್ರೈಬರ್ ಕಮ್ಮಿ ಆಗೋರು ಅಂತ ಬೇಜಾರು. ಇದರಿಂದ ನನಗೆ ಒಬ್ಬೊಬ್ರು ಸಬ್ಸ್ಕ್ರೈಬರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಯ್ತು. ಕೆಲಸ ಮುಗಿಸಿ 7 ಗಂಟೆಗೆ ಲಾಗೌಟ್ ಮಾಡಿ ಹೊರಗಡೆ ಹೋಯ್ತಾ ಇದ್ದೀನಿ. ವೆದರ್ ಅಂತೂ ಫುಲ್ಲು ಪೀಸಾಗಿ ನೆಮ್ಮದಿಯಾಗೈತೆ. ನಾನು ಮಾತ್ರ ಕಷ್ಟಪಟ್ಕೊಂಡು ಬಂದಿದ್ದೀನಿ ಹಿಂಗ ಹೊರಗಡೆಗೆ. ಕೆಲಸ ಮುಗಿತಿದ್ದಂಗೆ ಒಳಗೆ ಹೋಗಿ ಮಲ್ಕೊಬಿಟ್ಟೆ. ಸಂಜೆ ಎದ್ದೇಳಷ್ಟರಲ್ಲಿ 4:15 ಆಗಿತ್ತು. ಎದ್ದು ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಬಂದೆ. ನೆನ್ನೆ ತಾನೇ ಬಾಟ್ಲು ತರಿಸಿದೆ. ಆಗ್ಲೇ ನಮ್ಮಮ್ಮ ಮಾಡಿರೋ ಕೆಲಸ ನೋಡಿ, ಬಿಸಿ ಬಿಸಿ ಹಾಲ್ನ ಹಾಕ್ಬಿಟ್ಟು ಕೆಳಗಡೆ ಇರೋ ಬುಡಾನೇ ಎಗರಿಸ್ಬಿಟ್ಟವ್ರೆ. ಸರಿ ಆಯ್ತು ಅಂದ್ಬಿಟ್ಟು ಸ್ಟೀಲ್ ಗ್ಲಾಸಲ್ಲಿ ಹಾಲು ಕುಡ್ಕೊಂಡು ಹೊರಗಡೆಗೆ ಬಂದೆ. ನಾಳೆಯಿಂದ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ, ಅದು ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ತಿನ್ನಕ್ಕೆ ಏನಿರಲ್ಲ ಅಂದ್ಬಿಟ್ಟು ಸ್ನಾಕ್ಸ್ ತರದ ಮತ್ತೆ ಜೊತೆಗೆ ಬನಾನಾ ತಗೋಬರೋದ ಅಂದ್ಬಿಟ್ಟು ಹೊರಗಡೆಗೆ ಬಂದಿದ್ದೀನಿ. ಬನಾನಾ ತಕೊಂಡು ಜೊತೆಗೆ ನಾವು ಅಮ್ಮ ಹೇಳಿದ ಐಟಮ್ಸ್ಗಳನ್ನ ತಕೊಂಡು ರಿಟರ್ನ್ ಮನೆಗೆ ಬಂದೆ. ಇವತ್ತಿನ ಕತೆ ಇಷ್ಟೇ ಗುರು.